ವೆಲ್ಕಮ್ ಟು ಮೈ ಚಾನೆಲ್. ಯಜಮಾನ ನಾಳೆಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಘು ಮನೆಯವ್ರ ಜೊತೆ ಮಾತಾಡ್ತಿರ್ತಾರೆ. ಝಾನ್ಸಿ ಮೇಡಮ್ ತಪ್ಪು ಮಾಡಿದ್ದಾರೆ, ಅದ್ ನಿಜ. ಹಾಗಂತ ನೀವು ಅವ್ರಿಗೆ ಬೇಜಾರ್ ಮಾಡ್ಬೇಕು, ನೋವು ಮಾಡ್ಬೇಕು. ಅದನ್ ಬಿಟ್ಟು ಅವ್ರ ತಾತಂಗೆ ನೋವು ಮಾಡಿದ್ರೆ ಅದ್ರಲ್ಲಿ ಏನ್ ಪ್ರಯೋಜನ ಇದೆ? ಪಾಪ ಅವ್ರು ಬಂದಾಗ ಇಷ್ಟೊಂದು ಅವಮಾನ ಮಾಡಿದ್ರಲ್ಲ, ನಿಮ್ಗೇನ್ ಮನುಷ್ಯತ್ವ ಇಲ್ವಾ? ಇಷ್ಟು ಕ್ರೂರಿಗಳಾಗಿ ಯಾಕೆ ವರ್ತನೆ ಮಾಡಿದ್ರಿ ಅಂತ ರಾಘು ಮನೆಯವ್ರಿಗೆ ಪ್ರಶ್ನೆ ಮಾಡ್ತಾರೆ. ಎಲ್ಲ ಗೊತ್ತಿದ್ರು ನೀನ್ ಈ ತರ ಮಾತಾಡ್ತೀಯ ಅಂತ ನಾವಂತೂ ಅನ್ಕೊಂಡಿರ್ಲಿಲ್ಲ. ಅಜ್ಜಿ ಕೊಟ್ಟಿರೋ ಮಾತು ನಿಂಗ್ ಮರ್ತೋಯ್ತಾ? ಮತ್ತೆ ಅನಿತಾ ಮನೆಯವ್ರಿಗೆ ನಾವ್ ಏನಂತ ಉತ್ತರ ಕೊಡ್ಬೇಕು ಅಣ್ಣ? ಇನ್ 10 ದಿನದಲ್ಲಿ ಝಾನ್ಸಿನ ಮನೆ ಬಿಟ್ಟು ಓಡಿಸ್ತೀವಿ ಅಂತ ತಾನೇ ಅನಿತಾ ಮನೆಯವ್ರಿಗೆ ನಾವು ಮಾತು ಕೊಟ್ಟಿದ್ದು. ಆ ಮಾತು ಪ್ರಕಾರನೇ ಆಗಿದೆ ಅಣ್ಣ. ನೀನು ಏನು ಬೇಜಾರ್ ಮಾಡ್ಕೋಬೇಡ ಅಣ್ಣ. ಆ ಝಾನ್ಸಿಗೆ ನೀನು ಇಷ್ಟೊಂದು ಸಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನಣ್ಣ ಇಷ್ಟೊಂದು ಮಾತಾಡ್ತಿದ್ಯಲ್ಲ? ಹಾಗಾದ್ರೆ ಆ ಝಾನ್ಸಿ ಈ ಮನೇಲೆ ನಿನ್ ಹೆಂಡತಿಯಾಗಿ ನಿನ್ ಜೊತೆ ಬದುಕ್ಬೇಕು ಅನ್ನೋ ಆಸೆಗೀಸೆ ಏನಾದ್ರೂ ಇದ್ಯಾ ಅಂತ ಪಲ್ಲವಿ ಕೇಳ್ತಾರೆ. ಆಗ ರಾಘು ಮಾತ್ರ ಏನು ಮಾತಾಡದೆ ತಲೆ ಬಗ್ಗಿಸ್ಕೊಂಡು ಹಾಗೆ ನಿಂತಿರ್ತಾರೆ. ಈ ಮನೆಗೆ ಸೊಸೆ ಅಂತ ಅನ್ಕೊಂಡ್ ಬಂದಿರೋ ಆ ಪೀಡೆನ ಈ ಮನೆಯಿಂದ ಅವಳನ್ನ ಓಡಿಸ್ಬೇಕಾಗಿತ್ತು. ಕೊನೆಗೂ ಪಲ್ಲವಿ ತನ್ನ ಜಾಣತನದಿಂದ ಪ್ಲಾನ್ ಮಾಡಿ ಈ ಮನೆಯಿಂದಾನೆ ಕೊನೆಗೂ ಓಡಿಸ್ಬಿಟ್ಲು ನಮ್ ಪಲ್ಲವಿ. ಈ ಮನೆಯಿಂದ ಅವಳಿಗಂತೂ ಮುಕ್ತಿ ಸಿಕ್ಕಾಗಿದೆ. ಈ ಮುಂದೆ ಈ ವಿಷಯವಾಗಿ ಯಾರು ಚರ್ಚೆ ಮಾಡಂಗಿಲ್ಲ. ಎಲ್ಲರೂ ಈ ವಿಷಯನ ಇಲ್ಲೇ ಬಿಟ್ಬಿಟ್ಟು ಮುಂದೆ ಆಗ್ಬೇಕಾಗಿರೋ ಕೆಲ್ಸದ ಬಗ್ಗೆ ಗಮನ ಕೊಡೋಣ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ ದೊಡ್ಡಪ್ಪ. ಅವಳು ಈ ಮನೆಗೆ ಮುಗ್ದೋದಂತ ಅಧ್ಯಾಯ. ಅವಳು ಇನ್ ಮುಂದೆ ಅವಳ ಬಗ್ಗೆ ಮಾತಾಡಿದ್ರೆ ಯಾವುದೇ ತರಹದ ಪ್ರಯೋಜನ ಇಲ್ಲ ಅಂತ ಪಲ್ಲವಿ ಹೇಳ್ತಾರೆ. ಇಲ್ಲಿ ಮನೆಯವ್ರ ಮಾತೆಲ್ಲ ಕೇಳಿ ರಾಘುಗಂತೂ ತುಂಬಾ ಬೇಜಾರಾಗುತ್ತೆ. ರಾಘು ಹಾಗೆ ಅಳ್ತಿರ್ತಾರೆ. ಆಮೇಲೆ ಬೇಜಾರ್ ಮಾಡ್ಕೊಂಡು ರಾಘು ಮನೆಯಿಂದ ಆಚೆ ಹೊಟ್ಟೋಗ್ತಾರೆ. ಮನೇಲಿ ಆಗ್ತಿರೋದೆಲ್ಲ ಕೇಳಿಸ್ಕೊಂಡು ಸಂಗೀತ ಮಾತ್ರ ತುಂಬಾ ಬೇಜಾರಾಗ್ತಿರ್ತಾರೆ. ಆ ಕಡೆ ರಾಘು ದೊಡ್ಡಪ್ಪಂಗ್ ಮಾತ್ರ ತುಂಬಾ ಖುಷಿ ಆಗ್ತಿರುತ್ತೆ. ಈ ಮನೆಗೆ ಅನ್ಕೊಂಡಿದ್ದಂತ ಕಳಂಕ ಇವತ್ತು ಕೊನೆಗೂ ದೂರ ಆಗೋಯ್ತು. ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ಹಾಗಾಗಿ ಇವತ್ತು ಹಬ್ಬದ ಅಡ್ಗೆನೆ ಮಾಡ್ಬೇಕು. ಹೋಗಿ ಲಲಿತಾ, ಹೋಗಿ ಹಬ್ಬದ ಅಡ್ಗೆ ಮಾಡು. ಇವತ್ತು ಎಲ್ಲರೂ ಒಟ್ಟಿಗೆ ಕೂತು ನಮ್ ಕುಟುಂಬದವ್ರು ಊಟ ಮಾಡೋಣ. ಎಷ್ಟೋ ದಿನದ ಮೇಲೆ ನಾವು ನಿಮ್ದಿಯಾಗಿ ಊಟ ಮಾಡ್ತಿದೀವಿ ಅಂತ ರಾಘು ದೊಡ್ಡಮ್ಮಂಗೆ ಹೇಳ್ತಾರೆ. ಸರಿ ರೀ, ನೀವ್ ಹೇಳ್ತಿರೋದು ಸರಿಯಾಗಿದೆ. ನಮ್ಮ ಮನೆಯವರೆಲ್ಲ ನೆಮ್ಮದಿಯಾಗಿ ಊಟ ಮಾಡಿದ್ದು ತುಂಬಾ ದಿನಗಳೇ ಆಗೋಯ್ತು. ಆ ಚಾನ್ಸಿ ಬಂದಾಗಿಂದ ಒಂದ್ ಸ್ವಲ್ಪನೂ ನೆಮ್ಮದಿ ಇಲ್ಲ. ಊಟ ಮಾಡಕ್ಕೂ ಕಷ್ಟ ಆಗ್ತಿತ್ತು. ಸರಿ ಕಣ್ರಿ, ನಾನ್ ಹೋಗಿ ಹಬ್ಬದ ಅಡ್ಗೆನೆ ಮಾಡ್ತೀನಿ ಅಂತ ಇಲ್ಲಿ ರಾಘು ದೊಡ್ಡಮ್ಮ ಹೇಳ್ತಾರೆ. ಇಲ್ಲಿ ಅಜ್ಜಿಗ್ ಮಾತ್ರ ತುಂಬಾ ಬೇಜಾರಾಗ್ತಿರುತ್ತೆ. ಝಾನ್ಸಿ ತಾತ ಬಂದಾಗ ಆತರ ಅವ್ರಿಗೆ ಅವಮಾನ ಮಾಡಿದ್ದು ಅಜ್ಜಿಗಂತೂ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಗಣಪ, ನಂಗೆ ಯಾಕೋ ರಾಘು ಹೇಳಿದೆ ಸರಿ ಅಂತ ಅನಿಸ್ತಾ ಇದೆ. ಈ ಮದ್ವೆ ವಿಷಯದಲ್ಲಿ ತಪ್ಪು ಮಾಡಿರೋದು ಯಾರು? ಆ ಝಾನ್ಸಿ ತಾನೆ. ಆದ್ರೆ ನಾವ್ ಶಿಕ್ಷೆ ಕೊಟ್ಟಿರೋದು ಅವ್ರ ತಾತನ್ಗೆ ಅಂತ ಹಿರಿಜೀವ. ಅದು ನಾವ್ ನೋಡಿದ್ರೆ ಅನ್ಬಾರ್ದೆಲ್ಲ ಅನ್ಬಿಟ್ಟಿದೀವಿ ಅವ್ರಿಗೆ. ನಾವ್ ನೋಡಿದ್ರೆ ಅವ್ರ ಮನ್ಸಿಗೆ ಅಷ್ಟೊಂದು ನೋವು ಮಾಡಿದ್ವಿ. ಅವ್ರೇನ್ ತಪ್ಪು ಮಾಡಿದಾರೆ ಅಂತ ನಾವ್ ಅಷ್ಟೊಂದೆಲ್ಲ ಶಿಕ್ಷೆ ಕೊಡ್ಬೇಕಾಗಿತ್ತು ಅಂತ ಇಲ್ಲಿ ಅಜ್ಜಿ ರಾಘು ದೊಡ್ಡಪ್ಪನ ಪ್ರಶ್ನೆ ಮಾಡ್ತಾರೆ. ಅಜ್ಜಿ ಮಾತ್ ಕೇಳಿ ಇಲ್ಲಿ ಪಲ್ಲವಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅಲ್ಲ ಅಜ್ಜಿ, ಎಲ್ಲ ಗೊತ್ತಿದ್ರು ನೀವ್ ಈ ತರ ಮಾತಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಏನಾಗಿದೆ ಅಜ್ಜಿ ನಿಮ್ಗೆ? ಹೋಗಿ ಅವಳ ಪರವಾಗಿ ಮಾತಾಡ್ತಿದಿರಲ್ಲ ಅಂತ ಪಲ್ಲವಿ ಕೇಳ್ತಾರೆ. ಹೌದು ಪಲ್ಲವಿ, ನೀನ್ ಮಾಡಿದ ತಪ್ಪೆ. ಆ ಚಾನ್ಸಿ ತಪ್ಪು ಮಾಡಿರೋದ್ರಿಂದ ಅವ್ರ ಮನೆಯವ್ರಿಗೆ ತಪ್ಪು, ಅವ್ರ ಮನೆಯವ್ರಿಗೆ ಶಿಕ್ಷೆ ಕೊಡೋದು ಎಷ್ಟು ಸರಿ ಹೇಳು? ನೋಡಮ್ಮ, ಅವ್ಳು ತಪ್ಪು ಮಾಡಿದ್ರು ನಾವು ಅವಳನ್ನ ಮನೆ ಬಿಟ್ಟು ಕಳ್ಸ್ಬೇಕು ಅಂತ ಕಾಯ್ಕೊಂಡಿದ್ವಿ ಅಲ್ವಾ? ನಮ್ ಪಲ್ಲವಿ ಅದೇ ಸಮಯನ ಜಾಣತನದಿಂದ ಉಪಯೋಗಿಸ್ಕೊಂಡಿದ್ದಾಳೆ. ಇದ್ರಲ್ಲಿ ಸರಿ ತಪ್ಪು ಎಲ್ಲಮ್ಮ ಬರುತ್ತೆ. ಅವ್ರ ಮೊಮ್ಮಗಳು ಏನ್ ತಪ್ಪು ಮಾಡಿದಾಳೆ ಅಂತ ಅವ್ರ ತಾತಂಗೂ ಎಲ್ಲ ಗೊತ್ತಾಗ್ಲೇಬೇಕಲ್ವಾ? ಯಶೋಮ್ಮ, ನೀವ್ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ ಚಾನ್ಸಿ ಬಂಡವಾಳ ಮುಂದೇನಾದ್ರೂ ಗೊತ್ತಾಗ್ಲೇಬೇಕಾಗಿತ್ತು. ಅದು ಸ್ವಲ್ಪ ನಮ್ಮಿಂದ ಬೇಗ ಗೊತ್ತಾಗಿದೆ ಅಷ್ಟೇನೆ. ಇದ್ರಲ್ಲಿ ಏನಿದೆ ಅಮ್ಮ, ನೀನು ಇದ್ರ ಬಗ್ಗೆ ಏನ್ ಯೋಚನೆ ಮಾಡ್ಬೇಡ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋಣ ಅಂತ ರಾಘು ದೊಡ್ಡಪ್ಪ ಅಜ್ಜಿಗೆ ಹೇಳ್ತಿರ್ತಾರೆ. ಅಜ್ಜಿ, ನಾನು ಈಗ್ಲೇ ಪುರೋಹಿತರು ಕಾಲ್ ಮಾಡ್ಬಿಡ್ತೀನಿ. ಹೇಗಿದ್ರು ಅನಿತಾ ಅದ್ಕೆನ ನಾವು ಈ ಮನೆಗೆ ಸೊಸೆ ಮಾಡ್ಕೋಬೇಕಲ್ವಾ? ಮುಂದಿನ ಕಾರ್ಯ ಏನ್ ಮಾಡ್ಬೇಕು, ಯಾವಾಗ ಮದ್ವೆ ಇಟ್ಕೋಬಹುದು, ಒಳ್ಳೆ ಡೇಟ್ ಯಾವಾಗಿದೆ ಅಂತ ನಾನೇ ಪುರೋಹಿತರನ್ನ ಕೇಳಿ ವಿಚಾರಿಸ್ತೀನಿ ಅಜ್ಜಿ ಅಂತ ಇಲ್ಲಿ ಪಲ್ಲವಿ ಅಜ್ಜಿ ಹೇಳ್ತಾರೆ. ಸರಿ ಕಣಮ್ಮ, ಅದೇನಿದೆ ಮುಂದಿನ ಕೆಲ್ಸ ಎಲ್ಲ ನೀನೆ ನೋಡ್ಕೊಂತ ಅಜ್ಜಿ ಹೇಳ್ಬಿಡ್ತಾರೆ. ಆ ಕಡೆ ತಾತಗ್ ಮಾತ್ರ ತುಂಬಾ ಬೇಜಾರಾಗಿರುತ್ತೆ. ಅದೇ ಬೇಜಾರಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ತುಂಬಾ ಅಳ್ತಿರ್ತಾರೆ. ಆ ಕಡೆ ತಪ್ಲಾ ಮತ್ತೆ ಮಲ್ಲಿಗಂತೂ ಟೆನ್ಷನ್ ಶುರು ಆಗುತ್ತೆ. ಅಲ್ಲ ಪಾಪ, ಯಜಮಾನ್ರು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಝಾನ್ಸಿ ಮೇಡಮ್ ಮನೆಗೆ ಎಷ್ಟು ಖುಷಿಯಾಗಿದ್ರು. ಆದ್ರೆ ಝಾನ್ಸಿ ಮೇಡಮ್ ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ಇಷ್ಟೊಂದು ಬೇಜಾರಾಗಿ ಕೂತಿದಾರಲ್ಲ. ಹಾಗಾದ್ರೆ ಮಲ್ಲಿ ಯಜಮಾನ್ರು ನೋಡಿದ ತರ ಆ ಮನೇಲಿ ಝಾನ್ಸಿ ಮೇಡಮ್ ಖುಷಿಯಾಗಿಲ್ಲ ಅಂತ ಯಜಮಾನ್ರಿಗೆ ಏನಾದ್ರೂ ಗೊತ್ತಾಗೋಯ್ತಾ ಹೇಗೆ ಅಂತ ಇಲ್ಲಿ ತಬ್ಲಾ ಮಲ್ಲಿನ ಕೇಳ್ತಾರೆ. ಹೌದು ಗಣ ತಬ್ಲಾ, ನಂಗೂನು ಕೂಡ ಅದೇ ಅನುಮಾನ ಬರ್ತಾ ಇದೆ. ಹಾಗಾದ್ರೆ ಯಜಮಾನ್ರಿಗೆ ಝಾನ್ಸಿ ಮೇಡಮ್ ಸತಿ ಎಲ್ಲ ಗೊತ್ತಾಗ್ಬಿಡ್ತಾ ಹೇಗೆ ಅಂತ ಮಲ್ಲಿ ಕೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಯ್ ಹತ್ರ ಮಲ್ಲಿ ಆಗ್ಲು ತಬ್ಲಾ ಬರ್ತಾರೆ. ಏನ್ ಸರ್, ಆ ಕಡೆ ಸರ್ಗೆ ಝಾನ್ಸಿ ಮೇಡಮ್ ಆ ಮನೇಲಿ ಚೆನ್ನಾಗಿಲ್ಲ ಅಂತ ಎಲ್ಲ ಸತ್ಯ ಗೊತ್ತಾಗ್ಬಿಡ್ತಾ ಹೇಗೆ ಅಂತ ತಬ್ಲಾ ಕೇಳ್ತಾರೆ. ಹೌದು ತಬ್ಲಾ, ತಾತಂಗೆ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಮನೇಲಿ ಝಾನ್ಸಿ ಮೇಡಮ್ ಚೆನ್ನಾಗಿಲ್ಲ, ಹಾಗೆ ಅವ್ರಾಗಿರೋ ಮದ್ವೆ ಕಾಂಟ್ರಾಕ್ಟ್ ಮದ್ವೆ ಅನ್ನೋ ಸತ್ಯ ಆ ಮನೇಲಿರೋ ರಾಕ್ಷಸರು ಪಾಪ ಯಜಮಾನ್ರಿಗೆ ಮುಂದೆ ಒಂದು ಸತ್ಯನೂ ಬಿಡದೆ ಎಲ್ಲಾನು ಹೇಳ್ಬಿಟ್ಟಿದ್ದಾರೆ. ಪಾಪ ಇರಿ ಜೀವ ಹೇಗ್ ತಡ್ಕೊಳುತ್ತೆ? ಯಜಮಾನ್ರು ನಾನು ಈ ಸ್ಥಿತಿ ನೋಡಕ್ ಆಗ್ತಿಲ್ಲ ಅಂತ ಇಲ್ಲಿ ರಾಯ್ ತುಂಬಾ ಬೇಜಾರ್ ಮಾಡ್ಕೊಂಡು ಮಲ್ಲಿ ಹಾಗೂ ತಬ್ಲಾಗೆ ಹೇಳ್ತಾರೆ. ಅಲ್ಲ ರಾಯ್ ಸರ್, ನೀವು ಹೇಳ್ಬೋದಾಗಿತ್ತಲ್ವಾ ಝಾನ್ಸಿ ಮೇಡಮ್ಗೆ ಸರ್ ಬರ್ತಿದ್ದಾರೆ ಅಂತ? ನೀವು ಮುಂಚೆನೆ ಝಾನ್ಸಿ ಮೇಡಮ್ಗೆ ಎಲ್ಲಾ ವಿಷಯ ತಿಳಿಸಿದ್ರೆ ಝಾನ್ಸಿ ಮೇಡಮ್ ಎಲ್ಲ ಮ್ಯಾನೇಜ್ ಮಾಡ್ಕೋತಿದ್ರೇನು ಅಂತ ತಬ್ಲಾ ರಾಯ್ನ ಕೇಳ್ತಾರೆ. ಇಲ್ಲ ತಬ್ಲಾ, ನಾನ್ ಹೋಗೋದಕ್ಕಿಂತ ಮುಂಚೆ ಝಾನ್ಸಿ ಮೇಡಮ್ಗೆ ಎಲ್ಲ ಅಪ್ಡೇಟ್ ಮಾಡಿದೆ. ಆದ್ರೂ ಈ ತರ ತಪ್ಪು ಹೇಗಾಯ್ತು ಅಂತ ನಂಗಂತೂ ಗೊತ್ತೇ ಆಗ್ತಿಲ್ಲ ಅಂತ ರಾಯ್ ಹೇಳ್ತಾರೆ. ಆ ಕಡೆ ತುಳಸಿ ನಾಟಕ ಶುರು ಮಾಡ್ಕೋತಾರೆ. ಅಪ್ಪ ಪ್ಲೀಸ್ ಅಪ್ಪ, ಅವ್ರು ಯಾರಪ್ಪ ನಮ್ ಝಾನ್ಸಿ ಬಗ್ಗೆ ಮಾತಾಡೋದಿಕ್ಕೆ? ಊರಲ್ಲಿ ಯಾರೋ ಓಡಾಡೋರು, ಆದಿ ಬೀದಿಲಿ ಓಡಾಡೋರೆಲ್ಲ ಮಾತಾಡ್ಬಿಟ್ರೆ ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೀರಾ? ನಮ್ ಝಾನ್ಸಿ ಯಾವ ತರ ಅಂತ ನಿಮ್ಗೆ ಗೊತ್ತು ತಾನೇ ಅಪ್ಪ? ನೋಡಪ್ಪ, ಆಗಿದ್ದೇನೋ ಆಗಾಯ್ತು, ಆದ್ರೆ ನೀನ್ ಮಾತ್ರ
ಮಾತ್ರ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ, ಈ ತರ ಕೂತ್ಕೋಬೇಡಪ್ಪ, ನಂಗಂತೂ ನಿಜವಾಗ್ಲೂ ಸಂಕಟ ಆಗುತ್ತೆ ಅಂತ ತುಳಸಿ ತಾತಂಗೆ ಹೇಳ್ತಿದ್ರೆ ಇಲ್ಲಿ ತಾತ ಮಾತ್ರ ಏನು ಮಾತಾಡ್ದೆ ಹಾಗೆ ಕಣ್ಣೀರಾಗ್ತಾ ಕೂತಿರ್ತಾರೆ. ತಬ್ಲಾ ಒಂದ್ ಸ್ವಲ್ಪ ಹೋಗಿ ಅಪ್ಪಂಗೆ ನೀರ್ ತಗೋಬಾ ಅಂತ ತುಳಸಿ ಹೇಳ್ತಾರೆ. ಆಮೇಲೆ ಇಲ್ಲಿ ತಬ್ಲಾ ಹೋಗಿ ನೀರ್ ತಂದು ಕೊಡ್ತಾರೆ. ಇಲ್ಲಿ ತುಳಸಿ ಅವರು ಲೋಟದಲ್ಲಿ ನೀರ್ ಕೊಟ್ರು, ಇಲ್ಲಿ ತಾತ ಮಾತ್ರ ನೀರನ್ನ ಈಸ್ಕೊತಿರ್ಲಿಲ್ಲ. ಅಯ್ಯೋ ಯಾಕಪ್ಪ ಇಷ್ಟೊಂದು ಸಂಕಟ ಮಾಡ್ಕೋತಿದ್ದೀರಾ, ನಿಮ್ಮನ್ನ ಈ ಸ್ಥಿತಿ ನೋಡಕ್ಕೆ ನಂಗಂತೂ ತುಂಬಾ ಬೇಜಾರಾಗತ್ತಪ್ಪ ಅಂತ ತುಳಸಿ ಹೇಳ್ತಾರೆ. ನನ್ನನ್ನ ಒಂಟಿಯಾಗಿರೋದಕ್ಕೆ ನನ್ನನ್ ಬಿಟ್ಬಿಡಿ ಅಂತ ಹೇಳಿ ತಾತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ರೂಮ್ ಒಳಗಡೆ ಹೋಗಿ ರೂಮ್ ನ ಲಾಕ್ ಮಾಡ್ಕೊಬಿಡ್ತಾರೆ. ಇದನ್ನೆಲ್ಲ ನೋಡಿ ತುಳಸಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಆ ಕಡೆ ರಾಘು ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ಆಚೆ ಕೂತಿರ್ತಾರೆ. ಅಲ್ಲಿಗೆ ತರುಣ್ ಬರ್ತಾರೆ. ಯಾಕೋ ರಾಘು ಇಷ್ಟೊಂದು ಸಪ್ಪು ಕೂತಿದ್ಯಾ, ನೆನೆ ತಾನೇ ನಿಮ್ ಗಂಡ ಹೆಂಡತಿ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ, ಮುಖ ಯಾಕೋ ಈ ತರ ಡಲ್ ಆಗಿ ಇಟ್ಕೊಂಡಿದ್ಯಾ, ಏನು ಮತ್ತೆ ಏನಾದ್ರೂ ಸಮಸ್ಯೆನಾ ಅಂತ ತರುಣ್ ಕೇಳ್ತಾರೆ. ಅದೇನಂತ ಹೇಳಿ ತರುಣ, ಒಟ್ನಲ್ಲಿ ನಮ್ಮ ಮನೇಲಿ ಮುಖ್ಯದ ಸಮಸ್ಯೆ ಆಗ್ಬಿಟ್ಟಿದೆ, ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ ಅಂತ ರಾಘು ಹೇಳ್ತಾರೆ. ಯಾಕಪ್ಪ ಏನಾಯ್ತು ಅಂತ ತರುಣ್ ಕೇಳ್ತಾರೆ. ಆಮೇಲೆ ಇಲ್ಲಿ ರಾಘು ಮನೇಲಿ ನಡೆದಿದ್ದಂತ ವಿಷಯ ಹಾಗೆ ತಾತಂಗೆ ಅವಮಾನ ಆಗಿದ್ದು, ಚಾನ್ಸಿ ಮನೆ ಬಿಟ್ಟು ಹೋಗಿದ್ದು ಪ್ರತಿಯೊಂದನ್ನು ಇಲ್ಲಿ ರಾಘು ತರುಣ್ ಹೇಳ್ತಾರೆ. ತರುಣ್ ಅಂತೂ ರಾಘು ಮಾತ್ ಕೇಳಿ ತುಂಬಾ ಶಾಕ್ ಆಗುತ್ತೆ. ಅಲ್ಲ ಕಣೋ, ನಿಮ್ ಮನೆಯವ್ರೇನ್ ಮನುಷ್ಯರ ಅಥವಾ ರಾಕ್ಷಸರ, ಪಾಪ ಕಣೋ ಅವ್ರ ತಾತ ಎಷ್ಟೊಂದು ಏಜ್ ಆಗಿದೆ, ತನ್ನ ಮೊಮ್ಮಗಳು ಖುಷಿಯಾಗಿರ್ತಾಳೆ ಗಂಡನ್ ಮನೇಲಿ ಅಂತ ನೋಡಕ್ಕೆ ಅಂತ ಅಷ್ಟು ಖುಷಿಯಿಂದ ಬಂದಿದ್ರು. ಅಟ್ಲೀಸ್ಟ್ ಅವ್ರ ಮನ್ಸಿಗೆ ನೋವು ಮಾಡ್ಬಾರ್ದು, ಸಮಾಧಾನವಾಗಿರ್ಬೇಕು, ಆ ತರ ಚಾನ್ಸಿನ ನೋಡ್ಕೊಂಡಿದ್ರೆ ಆಗ್ತಿದ್ದಲ್ಲ, ಅದನ್ ಬಿಟ್ಟು ಇಷ್ಟೊಂದು ಪಾಪ ಆ ತಾತಂಗೆ ಅವಮಾನ ಮಾಡಿ ಕಳ್ಸಿದಾರಲ್ಲ, ನೋವು ಮಾಡಿ ನಿಮ್ ಮನೆಯವರು ಇಷ್ಟೊಂದು ಲೋ ಲೆವೆಲ್ ಹಿಡಿದು ರಾಕ್ಷಸ ತರ ಬಿಹೇವ್ ಮಾಡ್ತಾರೆ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಣೋ ಅಂತ ಇಲ್ಲಿ ತರುಣ್ ರಾಘು ಹೇಳ್ತಾರೆ. ನನ್ಗೂನು ಹಾಗೆ ಅನ್ಸ್ತಿದೆ ಕಣೋ, ಅವ್ರು ಯಾರು ಮನುಷ್ಯರಲ್ಲ, ಎಲ್ರು ರಾಕ್ಷಸರು ಅಂತ ರಾಘು ಹೇಳ್ತಾರೆ. ಅದ್ರ ಸತ್ಯ ಇವಾಗ್ಲಾದ್ರೂ ನಿಂಗೆ ಅರ್ಥ ಆಯ್ತಲ್ಲ ನಿಮ್ ಮನೆಯವ್ರ ಬುದ್ಧಿ ಏನು ಅಂತ ತರುಣ್ ಹೇಳ್ತಾರೆ. ಅಲ್ಲ ಕಣೋ, ಇಂಥವ್ರಿಗೋಸ್ಕರ ಏನೋ ನೀನು ನಿನ್ ಜೀವನನೇ ತ್ಯಾಗ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ, ಇವಾಗ್ಲಾದ್ರೂ ನಿಮ್ ಮನೆಯವ್ರ ಬುದ್ಧಿ ಎಂತದ್ದು ಅಂತ ನಿಂಗೆ ಅರ್ಥ ಆಯ್ತಲ್ಲ ಅಂತ ತರುಣ್ ಹೇಳ್ತಾರೆ. ಹೌದು ಕಣೋ, ಇವಾಗ ನಂಗೆಲ್ಲ ಅರ್ಥ ಆಯ್ತು. ಈಗ ಝಾನ್ಸಿ ಮೇಡಮ್ ಮನೆ ಬಿಟ್ಟು ಹೋಗಿದ್ದಾರೆ, ಇದನ್ನೆಲ್ಲ ನಾನೇ ಮುಂದೆ ನಿಂತು ಸರಿ ಮಾಡ್ಬೇಕು, ನಾನಿನ್ನ ಬರ್ತೀನಿ ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ. ಓ ರಾಘು ಎಲ್ಲ ಹೊರಟಿದ್ಯಾ, ಒಂದ್ ನಿಮಿಷ ಇರು ಅಂತ ಇಲ್ಲಿ ತರುಣ್ ಹೇಳ್ತಾರೆ. ಇಲ್ಲ ಕಣೋ ತರುಣ, ಆ ಕಡೆ ಝಾನ್ಸಿ ಮೇಡಮ್ ಮತ್ತೆ ತಾತ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಇದನ್ನೆಲ್ಲ ಈ ತರ ಆಗೋದಿಕ್ ಬಿಡಲ್ಲ, ನಾನೇ ಮುಂದೆ ನಿಂತು ನಾನ್ ಮಾಡಿರೋ ತಪ್ಪು ಹಾಗೆ ನಮ್ಮ ಮನೆಯವರಿಂದ ಆಗಿರೋ ತಪ್ಪನ್ನ ನಾನ್ ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ತುಳಸಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಏನಾಗ ಅರ್ಜುನ್, ನಾವ್ ಹೋಗ್ಬೇಕಾದ್ರೆ ನಮ್ ಕೈಲಿ ಏನು ಮಾಡಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ರಿ, ಈಗ್ಲಾದ್ರೂ ಗೊತ್ತಾಯ್ತಾ ನನ್ ಪವರ್ ಏನು ಅಂತ, ಆ ಮನೆಯವ್ರೆ ಅವಳನ್ನ ಚೀತು ಅಂತ ಹೋಗಿದ್ರು, ಹಾಗೆ ಈ ಮದ್ವೆ ಕಾಂಟ್ರಾಕ್ಟ್ ಮದ್ವೆ ಅಂತ ನಮ್ಮ ಅಪ್ಪಂಗೆ ಕ್ಲಾರಿಟಿ ಕೊಟ್ಟಾಗಿದೆ. ಒಟ್ನಲ್ಲಿ ನಮ್ಮ ಅಪ್ಪಂಗೆ ಎಲ್ಲ ಸತ್ಯ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಇನ್ನೇನೋ ಒಂದ್ ಸ್ವಲ್ಪ ಹೊತ್ತಲ್ಲಿ ಆ ಝಾನ್ಸಿ ಕೂಡ ರಾಘು ಮನೆಯಿಂದ ಇಲ್ಲಿಗೆ ಬಂದ್ಬಿಡ್ತಾಳೆ. ನೋಡ್ತಾ ಇರಬೇಕಾದ್ರೆ ಇನ್ ಮುಂದೆ ನಮ್ ಝಾನ್ಸಿಗೆ ಆ ಮನೆ ಬಾಗ್ಲು ಶಾಶ್ವತವಾಗಿ ಮುಚ್ಚಿರುತ್ತೆ. ಹಾಗೆ ಝಾನ್ಸಿ ವಾಪಸ್ ಬರ್ಲಿ ಅದೇ ಸಮಯ ನೋಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನನ್ ಝಾನ್ಸಿ ಜೊತೆ ಇನ್ನೊಂದ್ ಸ್ವಲ್ಪ ಕ್ಲೋಸ್ ಆದ್ಮೇಲೆ ಅಪ್ಪನ ಜೊತೆ ಹೋಗಿ ನಾನೇ ಮಾತಾಡ್ತೀನಿ, ನಮ್ ಝಾನ್ಸಿಗೆ ನಮ್ ಪ್ರಾಣ ಕೊಟ್ಟು ಮದ್ವೆ ಮಾಡೋಣ ಅಂತ. ಆಮೇಲೆ ಅಪ್ಪನೇ ಇಷ್ಟಪಟ್ಟು ಮೊಮ್ಮಗಳು ಕಷ್ಟ ಪಡೋದ್ ಬೇಡ, ನನ್ ಮೊಮ್ಮಗ ಜೊತೆನಾರು ಮದ್ವೆ ಆಗಿ ಖುಷಿಯಾಗಿರ್ಲಿ ಅಂತ ಹೇಳಿ ನಮ್ಮಪ್ಪನೇ ಮದ್ವೆಗೆ ಒಪ್ಕೋಬೇಕು, ಹಾಗ್ ಮಾಡ್ತೀನಿ ಅಂತ ತುಳಸಿ ಹೇಳ್ತಾರೆ. ಹಾಗೆ ಇಲ್ಲಿ ಪ್ರಣವ್ ವಿಂಡೋ ಕಡೆ ನೋಡ್ತಿರ್ತಾರೆ. ಆ ಕಡೆ ಝಾನ್ಸಿ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ಇಲ್ಲಿ ತಾತನ್ ಮನೆ ಕಡೆ ಬರ್ತಾ ಇರ್ತಾರೆ. ಇಲ್ಲಿ ಝಾನ್ಸಿ ಬರೋದ್ ನೋಡಿ ಪ್ರಣವ್ಗಂತೂ ತುಂಬಾ ಖುಷಿ ಆಗುತ್ತೆ. ಮಾಮ್ ಒಂದ್ ನಿಮಿಷ ಬನ್ನಿ, ಇಲ್ಲಿ ಆ ಝಾನ್ಸಿ ಬರ್ತಾ ಇದ್ದಾಳೆ ಮನೆಗೆ ಅಂತ ಪ್ರಣವ್ ಹೇಳ್ತಾರೆ. ಆಗ ತುಳಸಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಝಾನ್ಸಿ ತಾತನ್ ಜೊತೆ ಮಾತಾಡ್ಬೇಕು ಅಂತ ಮನೆ ಒಳಗಡೆ ಬರ್ತಾರೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.